ಹ್ಯಾಪಿ ಸಂಕ್ರಾಂತಿ ಹೇಳು. 40 ರೂಪಾಯಿ. ದೇವಸ್ಥಾನಕ್ಕೆ ಹೋಯ್ತಿದ್ಯಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನಾನು ನನ್ನ ಸಂಕ್ರಾಂತಿ ಹಬ್ಬದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿನ ಹಾಕೊಡ್ತಾ ಇದ್ದೀನಿ. ಹಸ್ಬೆಂಡ್ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಮತ್ತು ಇವರು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ನಾನಿಲ್ಲಿ ದಿಯಾ ಮತ್ತು ಅವ್ರ ಪಪ್ಪ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿಬಿಟ್ಟು ಪೂಜೆ ಸಾಮಾನು ಎಳ್ಳು ಬೆಲ್ಲ ಎಲ್ಲನೂ ಹಾಕ್ಕೊಡ್ತಾ ಇದ್ದೀನಿ, ಪೂಜೆ ಮಾಡಿಸ್ಕೊಂಡು ಬರಲಿ ಅಂತ. ದಿಯಾ ಇರು, ಪಪ್ಪ ಎತ್ಕೋತದೆ. ದಿಯಾ ಪಪ್ಪ ಎತ್ಕೋತದೆ ಇರವ. ಯಾಕವ ಚಿನ್ನು? ದೇವಸ್ಥಾನಕ್ಕೆ ಹೋಯ್ತಿದ್ಯಾ? ನಾನು ಬೇಡವಾ? ಬಾಯ್. ಹಿಡ್ಕ. ಇಲ್ಲ ಬೇಕಾ? ಚೇಂಜ್ ಬೇಕಂತೆ, ಪೂಜೆ ಮಾಡ್ಬಿಟ್ಟು ಹೋಗೋರೆ ಮನೆಯಲ್ಲಿ. 40 ರೂಪಾಯಿ. ದಿಯಾ ದೇವಸ್ಥಾನಕ್ಕೆ ಹೋಗು. ಬಾಯ್. ಸೊ ನೋಡಿದ್ರಲ್ಲ, ಅವರು ದೇವಸ್ಥಾನಕ್ಕೆ ಹೋದ್ರು, ಮತ್ತು ನಾನು ತಿಂಡಿ ಪ್ರಿಪೇರ್ ಮಾಡಿಬಿಡೋಣ ಅಂತ ಒಳಗಡೆ ಬಂದೆ. ಸೊ ಆಚೆ ಈ ಥರ ಸಿಂಪಲಾಗಿ ರಂಗೋಲಿ ಹಾಕ್ತೆ, ಅರ್ಜೆಂಟಾಗಿತ್ತು ಪೂಜೆ ಮಾಡಬೇಕು ಅಂತ, ಹಾಗಾಗಿ ಮತ್ತು ಒಳಗಡೆ ಈ ರಂಗೋಲಿನ ಹಾಕ್ತೆ. ರಂಗೋಲಿ ಹೀಗಿತ್ತು ಕಂಪ್ಲೀಟ್ ಆದಮೇಲೆ ಅಂತ ಹೇಳ್ಬೋದು. ಸೊ ಹೇಗೋ ಒಂದು ಪೂಜೆ ಮಾಡಿ ಮುಗಿಸಿ ಪಾಪುನ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಎಳ್ಳು ಬೆಲ್ಲ ಎಲ್ಲ ಇಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ನಾವು ಹೀಗೇ ಪ್ರತಿ ವರ್ಷ ನಮ್ಮ ಕಡೆ ಏನು ಫಲ ಎರೆಯೋದೆಲ್ಲ ಮಾಡಲ್ಲ, ಬರೀ ಎಳ್ಳು ಬೆಲ್ಲನ ತೊಗೊಂಡೋಗಿ ಪಾಪುನ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ದೇವಸ್ಥಾನದಲ್ಲಿ. ಮತ್ತಿಲ್ಲಿ ಒಂದಷ್ಟು ಸಾಮಾನು ಬೇಕು ಅಂತ ಹೇಳಿ ತರಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಳ್ಳು ಬೆಲ್ಲ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಪ್ಯಾಕ್ ಮಾಡಿ ಇಡಬೇಕು, ಸಂಜೆವರೆಗೂ ಟೈಮ್ ಇದೆ, ಆಮೇಲೆ ಮಾಡೋಣ ಅಂತ ಸುಮ್ಮನಾದೆ. ಇಲ್ಲಿ ಪೊಂಗಲ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆಯೇ ಹಾಲು ಕಾಯಿಸಿದ್ದೀನಿ. ಇವಾಗ ತಿಂಡಿನ ಪ್ರಿಪೇರ್ ಮಾಡ್ಕೊಬಿಡ್ತೀನಿ. ನಾನಿಲ್ಲಿ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿ ಜಜ್ಕೋತಾ ಇದ್ದೀನಿ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರಿಬೇವು, ಮೆಣಸು, ಜೀರಿಗೆ ಏನೇನು ಬೇಕೋ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೋತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇವತ್ತು ಪೊಂಗಲ್ ಜೊತೆ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂದ್ಕೊಂಡೆ. ಬಾಳೆಕಾಯಿ ಇತ್ತು ಮನೇಲಿ, ಮಧ್ಯಾಹ್ನ ಅವರೆಕಾಯಿ ಸಾರು ಮಾಡೋದ್ರಿಂದ ಬಾಳೆಕಾಯಿ ಏನು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಜ್ಜಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ನಿಮ್ಮ ಜೊತೆ ಸಿಂಪಲ್ಲಾಗಿ ಬಜ್ಜಿ ರೆಸಿಪಿನೂ ಶೇರ್ ಮಾಡ್ಕೋತೀನಿ, ನೋಡ್ಕೊಳ್ಳಿ. ಮೊದಲನೇದಾಗಿ ಬಾಳೆಕಾಯಲ್ಲಿರೋ ನಾರೆಲ್ಲ ತೆಗೆದು ಅದನ್ನು ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಅದಕ್ಕೆ ಅಚ್ಕಾರದ ಪುಡಿ ಉಪ್ಪು ಹಾಕಿ ನೆನೆಸಿಡ್ತಾ ಇದ್ದೀನಿ. ಅದಾದಮೇಲೆ ಮತ್ತೊಂದು ಕಡೆ ಕಡಲೆ ಹಿಟ್ಟು, ಉಪ್ಪು, ಹಾಗೆಯೇ ಸ್ವಲ್ಪ ಸೋಡಾ, ಅಜ್ವಾನ ಇದ್ದರೆ ಅಜ್ವಾನನೂ ಹಾಕ್ಕೋಬೋದು. ನಾನು ಬಾಳೆಕಾಯಿ ಬಜ್ಜಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೌದು, ತುಂಬ ದಿನ ಆದಮೇಲೆ ಮಾಡ್ತಿದ್ದೀನಿ. ಬೇರೆ ಬಜ್ಜಿ ಎಲ್ಲ ಮಾಡಿದ್ದೀನಿ, ಬಟ್ ಬಾಳೆಕಾಯಿ ಬಜ್ಜಿ ರೇರು ನಾವು ಮಾಡಿರೋದು. ಅದಕ್ಕೆ ನನಗೆ ಗೊತ್ತಿರೋಂಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕಲಸಿ ಒಂದು ಕಡೆ ರೆಡಿ ಮಾಡಿ ಇಟ್ಕೋಬೇಕು. ಅದು ಸ್ವಲ್ಪ ಹೊತ್ತು ನೆನೆಲಿ. ಅಷ್ಟರಲ್ಲಿ ನಾನಿಲ್ಲಿ ಪೊಂಗಲ್ಗೆ ಒಗ್ಗರಣೆ ಕೊಟ್ಕೋತೀನಿ. ಒಗ್ಗರಣೆ ಕೊಡೋಕೆ ಮೊದಲು ಪೊಂಗಲ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಸರಿಯಾಗಲಿ ಅಂತ ಬಿಸಿನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸರಿ, ಇವಾಗ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಬಿಡೋಣ. ಮೊದಲನೇದಾಗಿ ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸು, ಹಾಗೆಯೇ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಏನು ಜಜ್ಕೊಂಡಿರ್ತೀವೋ ಅದು ಎಲ್ಲವನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಹಿಂಗು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಮೇಲಿಂದ ವಿಡಿಯೋನ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ, ಬಿಕಾಸ್ ನನ್ನ ಹತ್ರ ಒಂದೇ ಫೋನ್ ಇರೋದು, ಹಾಗಾಗಿ ಸೈಡಿಂದನೇ ವಿಡಿಯೋ ಮಾಡಿಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲದನ್ನು ಒಗ್ಗರಣೆ ಮಾಡಾದ್ಮೇಲೆ ಅದನ್ನು ಪೊಂಗಲ್ಗೆ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಸಮಯದಲ್ಲಿ ನಿಮಗೆ ಉಪ್ಪು ಸರಿಯಾಗಿಲ್ಲ ಅಂತಂದರೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೋಬೋದು ಅಂತ ಹೇಳ್ತೀನಿ. ಪೊಂಗಲ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇದ್ರ ಜೊತೆ ಬಾಳೆಕಾಯಿ ಬಜ್ಜಿ ಸಖತ್ತಾಗಿತ್ತು, ಮತ್ತು ಕಾಯಿ ಚಟ್ನಿ ಕಾಂಬಿನೇಷನ್ ಇನ್ನೂ ಚೆನ್ನಾಗಿರುತ್ತೆ.
ಆಲ್ರೆಡಿ ಲೇಟ್ ಆಗಿತ್ತು. ಅದಕ್ಕೆ ಬೇಗ ಬೇಗ ಬಾಳೆಕಾಯಿ ಬಜ್ಜಿನೂ ಕರಿಯೋಣ ಅಂತ ಹೇಳಿಬಿಟ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕಿ ಬಾಳೆಕಾಯಿ ಏನು ಮ್ಯಾರಿನೇಟ್ ಮಾಡಿದ್ನೋ ಅದನ್ನ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಗೆ ಹಾಕಿದರೆ ಆಗೋಯ್ತು ಬಾಳೆಕಾಯಿ ಬಜ್ಜಿ ಅಂತಲೇ ಹೇಳ್ಬೋದು. ಸೊ ಬಾಳೆಕಾಯಿ ಬಜ್ಜಿನೂ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ನಾನಿಲ್ಲಿ ಸೋಡಾನ ಮಿಸ್ ಮಾಡಿದ್ದೆ, ಹಾಗಾಗಿ ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು. ಒಂದು ಚಿಟಿಕೆ ಅಷ್ಟು ಸೋಡಾನ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬಾಳೆಕಾಯಿ ಬಜ್ಜಿನೂ ಸೂಪರ್ ಆಗಿತ್ತು. ಇವಾಗ ಬೇಗ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು. ಸೊ ಇವತ್ತು ಸಂಕ್ರಾಂತಿ ಹಬ್ಬ ಗೈಸ್. ನಾನು ವಿಶ್ ಮಾಡಿದ ಮೇಲೇ ನಿಮಗೆ ಸಿಕ್ಕಿರ್ತೀನಿ. ಸೊ ರೆಡಿ ಆಗೋಕ್ಕೆ ಮುಂಚೆ ಹೇಗಿದೆ ಅಂತಲೇ ಹೇಳ್ಬೋದು. ಸೊ ಸಂಜೆ ಅಲ್ವಾ, ಎಳ್ಳು ಬೆಲ್ಲ ಎಲ್ಲ ಕೊಡೋದು. ಸೊ ಸಂಜೆ ಹೊಸ ಬಟ್ಟೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇನ್ನೂ ರೆಡಿಯಾಗಿರಲಿಲ್ಲ. ಇವಾಗ ಸ್ವಲ್ಪ ಅಡುಗೆ ಎಲ್ಲ ಮಾಡಿಬಿಡ್ತೀನಿ. ಹಸಿ ಅವರೆಕಾಳು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಹಾಲು ಖೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಅನ್ನ ಅಷ್ಟೇ. ಬೆಳಗ್ಗೆ ಪೊಂಗಲ್ ಮಾಡಿದ್ದೆ ಮತ್ತು ಬಾಳೆಕಾಯಿ ಬಜ್ಜಿ ಮಾಡಿದ್ದೆ. ಸೊ ರೆಸಿಪಿ ಶೇರ್ ಮಾಡ್ಕೊತೀನಿ ಗಾಯ್ಸ್. ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಬನ್ನಿ. ಸೊ ನಾನಿಲ್ಲಿ ನಿಮಗೆ ಸಾಂಬಾರು ರೆಸಿಪಿನೂ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ತುಂಬ ಜನ ಏನು ಇಷ್ಟು ಚಿಕ್ಕ ಪುಟ್ಟದ್ದು ಶೇರ್ ಮಾಡಬೇಕು ಅನ್ಕೋತೀರಾ, ಬಟ್ ಕೆಲವೊಬ್ರಿಗೆ ಅಡುಗೆನೇ ಗೊತ್ತಿರಲ್ಲ, ಹಾಗಾಗಿ ಯೂಸ್ ಆಗುತ್ತೆ ಅಂತ. ಸೊ ಗೈಸ್, ಮೊದಲನೇದಾಗಿ ಹಸಿ ಅವರೆಕಾಳು ಬೇಕು. ತಮಾಷೆ ಮಾಡ್ತಿದ್ದಾರೆ ಅನ್ಕೋಬೇಡಿ, ನಾನು ತೋರಿಸ್ತಿರೋದು ಅಷ್ಟೇ ಇಂಗ್ರೀಡಿಯೆಂಟ್ಸ್. ಹಸಿ ಅವರೆಕಾಳು ಬೇಕು. ಅದಾದಮೇಲೆ ನಾನಿಲ್ಲಿ ಒಂದು ಮಸಾಲೆ ರುಬ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕಂದರೆ ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇಷ್ಟು. ಇದ್ರ ಜೊತೆಗೆ ನೋಡ್ಕೊಳ್ಳಿ, ಇದನ್ನೆಲ್ಲ ಒಂದ್ಸಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ನೀವು ನೋಡ್ಕೋಬೋದು. ಇದಿಷ್ಟ್ರ ಜೊತೆಗೆ ನೀವು ಧನಿಯಾ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬೋದು ಖಾರಕ್ಕೆ. ಮನೇಲೇ ಒಬ್ಬೊಬ್ಬರು ಸಾಂಬಾರುಗಳಿಗೆಲ್ಲ ಪುಡಿ ಮಾಡಿಸ್ಕೊಂಡಿರ್ತಾರೆ, ಅದನ್ನು ಯೂಸ್ ಮಾಡ್ಬೋದು. ಲೈಕ್ ನಾನ್ ವೆಜ್ ಎಲ್ಲ ತಿನ್ನೋರಿದ್ರೆ ನಾನ್ ವೆಜ್ ಸಾಂಬಾರಿಗೆ ಒಂದು ಪುಡಿ ಮಾಡಿಸ್ಕೋತಾರೆ. ಮಟನ್ ಸಾಂಬಾರು ಪುಡಿ ಅಂತ ಹೇಳಿ ಕೊತ್ತಂಬರಿ ಪುಡಿ ಅಂತ ಹೇಳ್ತಾರೆ ಸಾಮಾನ್ಯ, ಖಾರದ ಪುಡಿ. ಬೇಳೆ ಸಾರಿಗೆ ಬೇರೆ. ಆ್ಯಂಡ್ ಇವಾಗ ಕಡಲೆಕಾಳು ಸಾರು, ಮೊಳಕೆ ಹುಳಿ ಸಾರು ಇದಕ್ಕೆಲ್ಲ ಮಾಡಿಸ್ಕೊತಾರಲ್ಲ, ಆ ಪುಡಿನೂ ಹಾಕ್ಬೋದು, ಇದನ್ನು ಹಾಕ್ಬೋದು. ನಾನು ನಮ್ಮ ಮನೇಲಿದ್ದೆ, ಮನೇಲಿ ಮಾಡಿಸ್ಕೊತೀವಲ್ಲ ಪುಡಿ ಮಾಡಿಸ್ಕೋಬೇಕು. ಅಲ್ಲಿವರೆಗೆ ಇವಾಗ ಎಮರ್ಜೆನ್ಸಿಗೆ ನಾನು ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ನೋ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಳು ಏನು ಸುಲಿದಿಟ್ಕೊಂಡಿರ್ತೀವಲ್ಲ ಅದನ್ನು ತೊಳೆದ್ಬಿಟ್ಟು ಅದನ್ನು ಹಾಕಬೇಕು. ಅದನ್ನು ಸ್ವಲ್ಪ ಬಾಡಿಸಾದ್ಮೇಲೆ ನಾವಿಲ್ಲಿ ಮಸಾಲೆನ ರುಬ್ಕೊಂಡಿರೋದು ಹಾಕ್ಕೋಬೇಕು. ಇದಂತೂ ತುಂಬಾ ಸಿಂಪಲ್ ಸಾಂಬಾರು ರೆಸಿಪಿ ಅಂತ ಹೇಳ್ಬೋದು. ಒಂದು 10 ನಿಮಿಷಕ್ಕೆಲ್ಲ ಸಾಂಬಾರು ಆಗೋಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೋದು. ಮತ್ತು ಮಸಾಲೆ ಪುಡಿ ನೀವೇನು ಹಾಕಿರ್ತಿರೋದು ಖಾರ ಸಾಕಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಬೇಸ್ಡ್ ಆನ್ ಯುವರ್ ಟೇಸ್ಟ್ ಬಡ್ಸ್. ನಿಮಗೆ ಎಷ್ಟು ಖಾರ ಬೇಕೋ ಎಷ್ಟು ಉಪ್ಪು ಬೇಕೋ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ನಾನಿಲ್ಲಿ ಇದನ್ನು ಒಂದೇ ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಬಿಕಾಸ್ ಹೊಟ್ಟೆ ಹಶ್ವಾಗಿತ್ತು, ಅದಕ್ಕೆ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಕೂಗಿಸ್ಕೊತಾ ಇದ್ದೀನಿ. ಇಲ್ಲ ಅಂದಿದ್ರೆ ಹಂಗೆ ಬೇಯಿಸ್ಕೋಬೋದಿತ್ತು. ಇವಾಗ ಕೂಗ್ಸಾದ್ಮೇಲೆ ಸಾಂಬಾರು ಪ್ರಿಪೇರ್ ಆಗುತ್ತೆ. ಅದು ಕೂಗಿ ವಿಷಲ್ ಹೋಗೋ ಅಷ್ಟರಲ್ಲಿ ನಾನಿಲ್ಲಿ ಹಬ್ಬ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಹಾಲು ಖೀರ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಹಾಲು ಖೀರ್ ಅಂತೂ ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಹಾಲನ್ನ ಕಾಯಿಸ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಎಷ್ಟು ಬೇಕು ರುಚಿಗೆ ಅಷ್ಟು ಸಕ್ಕರೆ ಹಾಕ್ಕೊಂಡು ಅದು ಕಾದಾದ್ಮೇಲೆ ಮತ್ತು ಶಾವಿಗೆ ಏನು ಫ್ರೈ ಮಾಡ್ಕೊಂಡಿರ್ತೀವೋ ಅದನ್ನು ಹಾಲೊಳಗಡೆ ಸೇರಿಸಿ ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿ ಹುರಿದಿರೋದನ್ನ ಸೇರಿಸ್ಕೋಬೇಕು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಶಾವಿಗೆನ ಆ್ಯಡ್ ಮಾಡಬೇಕಾದ್ರೆ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಇಲ್ಲಾಂದರೆ ಎಲ್ಲ ಪಾಯಸ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಅಷ್ಟೇ. ಸೊ ಇವಾಗ ಸೈಡಲ್ಲಿ ಪಾಯಸನೂ ರೆಡಿ ಆಗ್ತಿದೆ. ಪಾಯಸ ಮೀನ್ಸ್ ಹಾಲು ಖೀರ್ ರೆಡಿ ಆಗ್ತಿದೆ. ಇಲ್ಲಿ ಸಾಂಬಾರು ವಿಷಲ್ ಸಹ ಹೋಗಿತ್ತು. ಮತ್ತು ನಾನು ತೆಗೆದು ಇನ್ನೊಂದು ಸ್ವಲ್ಪ ಕುದಿಸ್ತಾ ಇದ್ದೀನಿ. ಇವಾಗೆಲ್ಲ ರೆಡಿ ಆಯಿತು. ಸೊ ಇವಾಗ ಊಟ ಮಾಡ್ಕೊಬಿಡೋಣ. ಸೊ ಊಟ ಎಲ್ಲ ಮುಗಿದ್ಮೇಲೆ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಮತ್ತು ಪಾತ್ರೆ ಎಲ್ಲ ತೊಳೆದು ಕ್ಲೀನೆಲ್ಲ ಮಾಡಿದ್ದಾದಮೇಲೆ ರೆಡಿ ಆಗಿಬಿಟ್ಟು ನಾವಿವಾಗ ಎಳ್ಳು ಬೆಲ್ಲನ ಕೊಡೋಕ್ಕೆ ಹೋಗ್ತಿದ್ದೀವಿ. ನೆಕ್ಸ್ಟ್ ನೀವು ಅದನ್ನೇ ನೋಡ್ತೀರಾ. ಸೊ ನಾವಿಲ್ಲಿ ಪ್ಯಾಕಿಂಗ್ ಎಲ್ಲ ಶುರು ಮಾಡ್ಕೋತಾ ಇದ್ದೀವಿ.
ನಾನು ಹೋದ ವರ್ಷದಿಂದ ಹಿಂಗೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿರೋದು. ಲಾಸ್ಟ್ ಇಯರಿಂದನೂ ಈ ಥರ ಬಾಕ್ಸ್ ಹಾಕಿ ಮತ್ತು ಅವಳ ಹೆಸರಲ್ಲಿ ಒಂದು ಸ್ಟಿಕ್ಕರ್ ಮಾಡಿಸಿ ಅಂಟಿಸಿ ಎಲ್ಲರಿಗೂ ಕೊಡ್ತೀವಿ. ನಾವೆಲ್ಲ ಇರಬೇಕಾದ್ರೆ ಪ್ಯಾಕೆಟಲ್ಲೆಲ್ಲ ಹಾಕ್ಕೊಡ್ತಿದ್ವಿ. ಅಂದರೆ ನಾನು ಬೆಳಿಗ್ಗೆ ಪ್ಯಾಕ್ ಮಾಡ್ತಿದ್ದೆ ದೇವಸ್ಥಾನಕ್ಕೆ ಕೊಡೋಕ್ಕೆ. ಸೊ ಆ ಥರ ಪ್ಯಾಕೆಟಲ್ಲಿ ಕೊಡ್ತಿದ್ವಿ. ಬಟ್ ಇವಾಗ ಸ್ವಲ್ಪ ಎಲ್ಲರೂ ಅಪ್ಡೇಟ್ ಆಗಿರೋದ್ರಿಂದ ಈ ಥರ ಬಾಕ್ಸಸಲ್ಲಿ ಕೊಡ್ತಾರೆ ಸಿಟಿಗಳಲ್ಲಿ. ಯೂಶ್ವಲಿ ನಾನು ನೋಡಿರೋ ಹಾಗೆ ನಾವು ಸಿಟಿಗೆ ಬಂದಮೇಲೆ ಸೊ ಜನಗಳನ್ನ ನೋಡಿ ಕಲ್ತ್ಕೊಂಡ್ವಿ ಅಂತಲೇ ಹೇಳ್ಬೋದು. ಹೆಂಗೆ ಕೊಡ್ತೀವಿ ಗೊತ್ತಾ? ಸರಿ ತಾನೆ? ಹೆಂಗೆ ಕೊಡ್ತೀವಿ, ಓಕೆನಾ? ಬೇಗ ಬನ್ನಿ. ಹ್ಯಾಪಿ ಸಂಕ್ರಾಂತಿ ಹೇಳು. ಬಾಯ್ ಬಾಯ್ ಮಾಡೋದಿಯಾ? ಕೊಟ್ಟು ಬರ್ತೀವಿ ಎಲ್ಲರಿಗೂ. ಸೊ ನಾವೆಲ್ಲರಿಗೂ ಕೊಟ್ಟು ಬಂದಿದ್ದು ಆಯಿತು. ಅದಾದಮೇಲೆ ದಿಯಾ ತುಂಬಾ ಹಠ ಮಾಡ್ತಿದ್ಲು, ನಾನು ದೃಷ್ಟಿಯಾಗಿರ್ಬೇಕೇನೋ ಅಂತ ಹೇಳಿ ಇಲ್ಲಿ ರತ್ನೀರು ಅಂತ ಹೇಳ್ತಾರೆ, ಅದನ್ನು ಮಾಡಿಬಿಟ್ಟು ದೃಷ್ಟಿ ತೆಗಿತಾ ಇದ್ದೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಸಂಕ್ರಾಂತಿ ಹಬ್ಬದ ವ್ಲಾಗ್ ತುಂಬಾ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.